ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮಿನೇಷನ್ 2012ರ ಪೇಪರ್ 2ರಲ್ಲಿ ಬರುವಂತಹ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನಲ್ಲಿ ಮ್ಯಾಥಮೆಟಿಕ್ಸಿನ ಮೊದಲ 66ರವರೆಗೂ ಬರ್ತಕ್ಕಂತಹ ಕ್ವಶನ್ಸನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರುವಂತೆ ಮುಂದಿನ ಪ್ರಶ್ನೆಗಳು 67ರಿಂದ ಮುಂದಿನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 67ನೇ ಕ್ವಶನ್ ಏನು ಹೇಳುತ್ತೆ? ಸೊ ನೋಡಿ, ಕ್ವಶನ್ ನಂಬರ್ 67 ಬಂದ್ಬಿಟ್ಟು ದ ಲಾರ್ಜೆಸ್ಟ್ ನಂಬರ್ ಅಮಾಂಗ್ √2, ಕ್ಯೂಬ್ √3 ಆ್ಯಂಡ್ ಫೋರ್ತ್ √4 ಈಸ್ ಅಂತ ಕೊಟ್ಟಿದ್ದಾರೆ. ಈ ಮೂರು ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು? √2ನ, ಕ್ಯೂಬ್ √3ನ, ಫೋರ್ತ್ √4 ಅಂತೇಳಿ. ಸೊ ಇದನ್ನು ನಾವು ಹೇಗೆ ಕಂಡುಹಿಡಿಬಹುದು ಅಂತ ನೋಡಿದರೆ, ಇಲ್ಲಿ ನಾವು ಏನು ಮಾಡಬೇಕು ಅಂದರೆ √2, ಕ್ಯೂಬ್ √3, ಫೋರ್ತ್ √4 ಇದೆಯಲ್ವಾ, ಅಂದರೆ ಇದರ ಅರ್ಥ ಇಲ್ಲಿ ಸರ್ಡ್ಸ್ನ ಆರ್ಡರ್ ಬೇರೆ ಬೇರೆ ಇದೆ. ಇದರಲ್ಲಿ ಆರ್ಡರ್ 2 ಇದೆ, ಈ ಸರ್ಡ್ನ ಆರ್ಡರ್ 3 ಇದೆ, ಇದರ ಆರ್ಡರ್ 4 ಇದೆ. ಮೂರದ್ದು ಆರ್ಡರ್ನ ನಾವು ಸೇಮ್ ಮಾಡ್ಕೊಳ್ಬೇಕು. ಸೊ ಮೂರದ್ದು ಆರ್ಡರ್ನ ಸೇಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2, 3 ಮತ್ತು 4 ಇದಾವಲ್ವಾ, ಇವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಮೊದಲನೇದಾಗಿ √2 ಆಲ್ರೆಡಿ ಅದು ಸಿಂಪ್ಲೆಸ್ಟ್ ಫಾರ್ಮಲ್ ಇದೆ. ಓಕೆನಾ? ನಾವು √2 ಅನ್ನು ನಾವೇನಂತ ಬರಿಬೋದು ಅಂತ ಹೇಳಿದ್ರೆ ಸಿಂಪ್ಲಿ ನೀವು 2⁻² ಅಂತ ಬರೀತೀರಾ. ಓಕೆನಾ? ಇದರ ಆಧಾರದ ಮೇಲೆ ಈಗ ನೀವು 2⁻² ಅನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ 6ಇಂದ, ಈಗ 3 ಇದೆ, √3 ಇದೆ, ಈಗ √3 ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ 3⁻1/3 ಅಂತ ಬರಿಬೋದು. 2 ಮತ್ತು 3ಕ್ಕೆ LCM ಅನ್ನು ತಗೊಂಡ್ರೆ ನಿಮಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಹಾಗಾಗಿ ನೀವು LCM 6 ಬರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿರಿ ಅಂತ ಹೇಳಿದ್ರೆ 2ಕ್ಕೂ 6ರಿಂದ ಮಲ್ಟಿಪ್ಲೈ ಮಾಡಿರಿ. LCMನಿಂದ ಮಲ್ಟಿಪ್ಲೈ ಮಾಡಿದಾಗ ಇದೇನು ಬರುತ್ತೆ? 2⁻2ರಿಂದ 3 6 ಡಿವೈಡ್ ಮಾಡಿದ್ರೆ 3 ಬರುತ್ತೆ, ಅಲ್ಲಿಗೆ 2⁻3 ಬಂತು. ಇದನ್ನು ನೀವು 3ರಿಂದ 6 ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ? 3⁻2 ಬರುತ್ತೆ. 2⁻3 ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ಎಷ್ಟು ಬರುತ್ತೆ? ಆನ್ಸರು 8 ಬರುತ್ತೆ. ಅದೇ ರೀತಿ ನೀವು 3⁻2 ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ? 9 ಬರುತ್ತೆ. ಈಗ ಇಲ್ಲಿ ಫೋರ್ತ್ √4 ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ √2 ಇದ್ದಂಗೆ. ಅದು ಹೆಂಗೆ ಹೇಳ್ತೀನಿ ನೋಡ್ರಿ, ಇಲ್ಲಿ 4⁻1/4 ಅಂತಿದೆ. ಈ 4⁻1/4 ಅನ್ನು 2² ಅಂತ ತಗೊಳ್ಬೋದು ಅಲ್ವಾ? ಆಗ ಏನಾಗುತ್ತೆ? 2 × 1/4 ಆಗುತ್ತೆ. 2 ಮತ್ತು 4 ಕ್ಯಾನ್ಸಲ್ ಮಾಡಿದ್ರೆ 2 ಮಾತ್ರ ಉಳ್ಕೊಳ್ಳುತ್ತೆ. ಓಕೆನಾ? ಇದರ ಆಧಾರದ ಮೇಲೆ ದಟ್ ಈಸ್ ಈಕ್ವಲ್ ಟು ನೀವು 2⁻1/2 ತಗೊಳ್ಬೋದಲ್ವಾ? ಅಂದರೆ ಇಲ್ಲಿಗೆ √2ನ ವ್ಯಾಲ್ಯೂನೇ ಬಂತು. √2ನ ವ್ಯಾಲ್ಯೂ ಬಂದಿದೆ ಅಂದರೆ ನೀವು ಸಪೋಸ್ 6ಇಂದ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 2 3 6 ಬರುತ್ತೆ, ಅಲ್ಲಿಗೆ 2ಗೆ ಪವರ್ 3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 8. √2ನ ವ್ಯಾಲ್ಯೂ 8 ಬಂತು. ಹಾಗೆಯೇ ಫೋರ್ತ್ √4ನ ವ್ಯಾಲ್ಯೂ 8 ಬಂತು. ಕ್ಯೂಬ್ √3ನ ವ್ಯಾಲ್ಯೂ 9 ಬಂತು. ಇದರ ಆಧಾರದ ಮೇಲೆ ನೀವು ಮೂರರಲ್ಲಿ ದೊಡ್ಡದು ಯಾವುದು ಅಂತ ಅಂದರೆ 9. ಅದರ ಅರ್ಥ ಕ್ಯೂಬ್ √3 ಈಸ್ ಲಾರ್ಜರ್ ದ್ಯಾನ್ ದೀಸ್ 2 ನಂಬರ್ಸ್. ಸೊ ದ್ಯಾಟ್ ಕೊಟ್ಟಂಥ ಆಪ್ಷನ್ಗಳಲ್ಲಿ 4ನೇ ಆಪ್ಷನಲ್ಲಿ ಆ ಒಂದು ಉತ್ತರ ಇದೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, 68th ಕ್ವಶನ್ನು, ಇನ್ ಎ ಸರ್ಟೈನ್ ಆಫೀಸ್ 72% ಆಫ್ ದ ವರ್ಕರ್ಸ್ ಪ್ರಿಫರ್ ಟೀ ಆ್ಯಂಡ್ 44% ಪ್ರಿಫರ್ ಕಾಫಿ. If each of them prefer tea or coffee and 40 like both, the total number of workers in the coffee is ಅಂತ ಕೊಟ್ಟಿದ್ದಾರೆ. ಇನ್ ದ ಆಫೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಆಫೀಸಲ್ಲಿ 72% ವರ್ಕರ್ಸು ಟೀ ಕುಡಿತಾರೆ, 44% ಜನ ವರ್ಕರ್ಸು ಕಾಫಿ ಕುಡಿತಾರೆ. ಎರಡನ್ನೂ ಕುಡಿತಕ್ಕಂಥವ್ರು ಕೂಡ ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಇಫ್ ಈಚ್ ಆಫ್ ದೆಮ್ ಪ್ರಿಫರ್ ಟೀ ಆರ್ ಕಾಫಿ ಆ್ಯಂಡ್ 40 ಲೈಕ್ ಬೋತ್, ಎರಡನ್ನೂ ಕೂಡ ಇಷ್ಟಪಡುವಂಥವ್ರು 40 ಜನ ಇದ್ದಾರೆ. ಹಾಗಿದ್ಮೇಲೆ ದ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ದ ಆಫೀಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಹೇಳ್ಬೋದು. ಹೇಗೆ ಅಂತ ಅಂದರೆ ನೋಡಿ, ಇಲ್ಲಿ ಟೋಟಲ್ ನಂಬರ್ ಆಫ್ ವರ್ಕರ್ಸನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಪರ್ಸೆಂಟೇಜ್ ಹೇಳಿದ್ದಾರೆ ಅವರು. ಟೀ ಕುಡಿಯೋರ ಸಂಖ್ಯೆ 72%, ಕಾಫಿ ಕುಡಿಯೋರ ಸಂಖ್ಯೆ 44%. ಸಪೋಸ್ ನಾವು ಅವೆರಡನ್ನ ಕೂಡಿಬಿಟ್ರೆ ನಿಮಗೆ 116% ಬರುತ್ತೆ. ಇದರ ಅರ್ಥ ಆ್ಯಕ್ಚುಲಿ 100% ಬರಬೇಕು. 116% ಬರ್ತಾ ಇದೆ ಅಂತ ಹೇಳಿದ್ರೆ 16% ಏನಿದೆಯಲ್ಲ, ಈ 16% ಜನ ಬೋತ್ ಆಫ್ ಅಂತ ಹೇಳಿ, ಬೋತ್ ಲೈಕ್ ದೇ ಲೈಕ್ ಬೋತ್ ಟೀ ಆ್ಯಂಡ್ ಕಾಫಿ ಅಂತ ಹೇಳಿ ಹೇಳ್ಬೋದು ನಾವು. ಅದ್ರ ಪ್ರಕಾರ ಏನಾಗುತ್ತೆ ಇಲ್ಲಿ ಅಂದರೆ 16% ಅಂತ ಹೇಳಿದ್ರೆ 100ಕ್ಕೆ 16 ಜನ ಅಂತ ಅರ್ಥ. ಇಂಟು ಇಲ್ಲಿ ನಾವೇನು ತಗೊಳ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಎಷ್ಟಿದಾರಲ್ಲ ಅದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಅಲ್ಲಿಗೆ
16% ಜನ ಎರಡನ್ನೂ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇಷ್ಟಪಡುವವರ ಸಂಖ್ಯೆ ಕೊಟ್ಟಿದ್ದಾರೆ, ದಟ್ ಈಸ್ 40. ಸೊ ಈಗ ನೀವು ಎಕ್ಸ್ ಬೇಕು ಅಂತ ಹೇಳಿದ್ರೆ 40 ಇಂಟು ಈಕ್ವಲಿಂದ ಈ ಕಡೆ ಬಂದರೆ 100 ಆಗುತ್ತೆ, ಡಿವೈಡೆಡ್ ಬೈ 16. ವೆರಿ ಸಿಂಪಲ್. ನೀವು 16 ಮತ್ತು 40 ಇಂಟು 100 ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ 250 ಬರುತ್ತೆ. ಇದರ ಅರ್ಥ ಏನು ಹೇಳ್ತಾ ಇದೆ ಅಂದರೆ ಆ ಒಂದು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಒಟ್ಟು ವರ್ಕರ್ಸ್ಗಳ ಸಂಖ್ಯೆ 250. ಸೊ ದಟ್ ನಿಮಗೆ 4th ಆಪ್ಷನಲ್ಲಿ ಕೊಟ್ಟಿದ್ದಾರೆ ಆನ್ಸರು, ದಟ್ ಈಸ್ 250 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 69th ಕ್ವಶನ್ ಕೊಟ್ಟಿದ್ದಾರೆ. ಎ ಟ್ರೈನ್ 800 meters long is running at a speed of 78 km per hour. If it crosses a tunnel in 1 minute, then the length of the tunnel in meters is ಅಂತ ಕೊಟ್ಟಿದ್ದಾರೆ. ಕ್ವಶನ್ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಒಂದು ಟನಲ್ ಇದೆ, ಟ್ರೈನ್ ಸುಮಾರು 800 ಮೀಟರ್ ಉದ್ದವನ್ನು ಹೊಂದಿದೆ. ಈ 800 ಮೀಟರ್ ಉದ್ದವನ್ನು ಹೊಂದಿರುವಂಥ ಟ್ರೈನು 1 ಗಂಟೆನಲ್ಲಿ 78 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಸಪೋಸ್ ಅದು ಆ ಒಂದು ಟನಲ್ ಅನ್ನ ಕ್ರಾಸ್ ಮಾಡಲಿಕ್ಕೆ ಸುಮಾರು 1 ನಿಮಿಷ ಟೈಮ್ ತಗೊಳ್ತಿದೆ ಅಂತ ಹೇಳಿದ್ರೆ ಆ ಟನಲ್ನ ಲೆಂತ್ ಎಷ್ಟು ಅನ್ನೋದನ್ನ ಕೇಳಿದ್ದಾರೆ. ಇದಕ್ಕೆ ನೀವು ಆನ್ಸರ್ನ ಹೇಗೆ ಹೇಳ್ಬೋದು ಅಂತ ನೋಡ್ತಾ ಹೋಗೋಣ. ಈಗ ಸ್ಪೀಡ್ ಆಫ್ ದ ಟ್ರೈನ್ ಅವರೇ ಕೊಟ್ಟಿದ್ದಾರೆ 78 ಕಿಲೋಮೀಟರ್ ಪರ್ ಅವರ್. ಈ ಒಂದು 78 ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಮಿನಿಟಿಗೆ ಕನ್ವರ್ಟ್ ಮಾಡ್ಬೇಕು. ಯಾಕೆಂದ್ರೆ ಟನಲ್ ಅನ್ನ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಲಿಕ್ಕೆ 1 ನಿಮಿಷ ಟೈಮ್ ತಗೊಳುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 78 ಕಿಲೋಮೀಟರ್ ಪರ್ ಅವರ್ ಅನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದ್ರೆ 78 ಇಂಟು 5/18 ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟು? 65 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ವಿ ನೋ ದಟ್ ದ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದ್ರ ಪ್ರಕಾರ ಸ್ಪೀಡ್ ಎಷ್ಟಿದೆ? 65 ಡಿವೈಡೆಡ್ ಬೈ 3 ಇಂಟು ಟೈಮ್ ಎಷ್ಟು ಅಂತ ಹೇಳಿದ್ರೆ 1 ಅವರ್ ಅಂತ ಕೊಟ್ಟಿದ್ದಾರೆ. ಅಥವಾ ನೀವಿಲ್ಲಿ ಏನೋ ಅಲ್ಲಿ ಕೊಟ್ಟಿದ್ದು 1 ಗಂಟೆ ಅಂತ ತಗೊಂಡ್ರೆ ನಾವು ಮಿನಿಟಿಗೆ ಕನ್ವರ್ಟ್ ಮಾಡಿದ್ರೆ 60 ಮಿನಿಟ್ ಅಂತ ಹೇಳ್ಬೋದು. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ 3 2 6 ಬರುತ್ತೆ. 65 ಇಂಟು 20 ಗುಣಾಕಾರ ಮಾಡಿದ್ರೆ 1300 ಮೀಟರ್ ಬರುತ್ತೆ. ಟೋಟಲ್ ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡೋದು 1300 ಮೀಟರ್. ಇದರಲ್ಲಿ ನಾವು ಟನಲ್ ಲೆಂತ್ ಅನ್ನು ಕಂಡುಹಿಡಿಬೇಕು. ಟನಲ್ನ ಲೆಂತ್ ಎಷ್ಟಿರುತ್ತಪ್ಪ ಅಂದರೆ ಟೋಟಲ್ ಡಿಸ್ಟೆನ್ಸ್ ಏನು ಟ್ರಾವೆಲ್ ಮಾಡುತ್ತೆ ಅದರಲ್ಲಿ ನೀವು ಟ್ರೈನಿನ ಲೆಂತ್ ಅನ್ನು ಕಳೆದ್ಬಿಟ್ರೆ ಟನಲ್ನ ಲೆಂತ್ ಸಿಗುತ್ತೆ ನಿಮಗೆ. ಹಾಗಾಗಿ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 1300 ಮೈನಸ್ ನೀವು ಟ್ರೈನಿನ ಲೆಂತ್ ಅನ್ನು ನೀವು ತಗೊಂಡ್ರೆ ಅವ್ರು ಕೊಟ್ಟಿದ್ದಾರೆ 800 ಮೀಟರ್ ಟ್ರೈನಿನ ಲೆಂತ್ ಇದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ 1300ನಲ್ಲಿ 800 ಅನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ 500 ಮೀಟರ್ ಏನು ಬರುತ್ತೆ. ಈ 500 ಮೀಟರು ಆ ಒಂದು ಟನಲ್ಲಿನ ಲೆಂತು. ಓಕೆನಾ? ಸೊ ಹಾಗಾಗಿ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಆಪ್ಷನ್ 4ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ರೈಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 70 ಹೇಳ್ತಾ ಇದೆ. 2 pipes A and B can fill a tank in 6 hours and 4 hours respectively. If they are opened on alternate hours and if pipe A is opened first, in how many hours the tank shall be full ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿ 2 ಪೈಪ್ಗಳಿದ್ದಾವೆ. ಒಂದು ಪೈಪು ಎ, ಇನ್ನೊಂದು ಪೈಪು ಬಿ. ಈ 2 ಪೈಪ್ಗಳನ್ನು ಬಳಕೆ ಮಾಡಿ ಟ್ಯಾಂಕನ್ನು ಫಿಲ್ ಮಾಡ್ತಾರೆ. ಇಲ್ಲಿ 2 ಪೈಪನ್ನು ಹೇಗೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎ ಅನ್ನುವ ಪೈಪನ್ನು 6 ಗಂಟೆ ಆನ್ ಮಾಡ್ತಾರೆ. ನಂತರದಲ್ಲಿ ಬಿ ಅನ್ನುವ ಪೈಪನ್ನು 4 ಗಂಟೆ ಆನ್ ಮಾಡ್ತಾರೆ. ಆಗ ಏನಾಗುತ್ತೆ? ಕಂಪ್ಲೀಟ್ ಆಗಿ ಟ್ಯಾಂಕ್ ಫಿಲ್ ಆಗುತ್ತೆ. ಹಾಗಿದ ಮೇಲೆ ಇಲ್ಲಿ ಕೇಳಿದ್ದಾರೆ ಹೌ ಮೆನಿ ಅವರ್ಸ್ ದ ಟ್ಯಾಂಕ್ ಶಲ್ ಬಿ ಫುಲ್. ಮೊದಲನೇ ಪೈಪನ್ನು ಎ ಪೈಪನ್ನು ಆನ್ ಮಾಡಿದ ಎಷ್ಟು ಗಂಟೆಯ ನಂತರ ಟ್ಯಾಂಕ್ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ ಅನ್ನೋದು ಕ್ವಶನ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಏನು ಮಾಡ್ತೀರಾ ನೋಡಿ ಇಲ್ಲಿ. ಈಗ ನೋಡಿ, ಸಾಮಾನ್ಯವಾಗಿ ಮೊದಲನೇ ಪೈಪಿನ ಕೆಪಾಸಿಟಿ 6 ಗಂಟೆ ಅಂತ ಕೊಟ್ಟಿರೋದ್ರಿಂದ ಅಲ್ಲಿಗೆ 1/6 ಪರ್ ಅವರ್, 1 ಗಂಟೆಯ ಕೆಪಾಸಿಟಿಯನ್ನು ನಾವು 6 ಗಂಟೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಅದರ ಕೆಪಾಸಿಟಿ ಬಂದ್ಬಿಟ್ಟು 1/6 ಅಂತ ತಗೊಳ್ತೀವಿ. ಅದನ್ನು ಅವರಲ್ಲಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಪೈಪ್ ಬಿನ ಕೆಪಾಸಿಟಿ 4 ಗಂಟೆ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಅದರ ಕೆಪಾಸಿಟಿ 1/4 ಪರ್ ಅವರ್ ಅಂತ ಅರ್ಥ ಆಗುತ್ತೆ. ಅಲ್ಲಿಗೆ 2 ಗಂಟೆಗಳನ್ನು ಬಳಕೆ ಮಾಡಿದಾಗ 2 ಗಂಟೆನಲ್ಲಿ 2 ಪೈಪ್ನ ಕೆಪಾಸಿಟಿ ಏನಾಗುತ್ತೆ ಅಂತ ನಾವು ಟೋಟಲ್ ಮಾಡಿದ್ವಿ ಅಂದರೆ 1/6 ಪ್ಲಸ್ 1/4. ಸಪೋಸ್ 2 ಪೈಪ್ನ ಆನ್ ಮಾಡಿದ್ದೀವಿ ಅಂದರೆ 1/6 ಪ್ಲಸ್ 1/4 ಆಗುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 6 ಮತ್ತು 4ಕ್ಕೆ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಅಂದರೆ 5 ಡಿವೈಡೆಡ್ ಬೈ 12 ಬರುತ್ತೆ. ಈ ಒಂದು 5 ಡಿವೈಡೆಡ್ ಬೈ 12 ಅಂತಕ್ಕಂಥದ್ದು ಏನಿದೆಯಲ್ಲ 2 ಗಂಟೆಯ ನಂತರದಲ್ಲಿ ಟ್ಯಾಂಕ್ ತುಂಬೋದು 5 ಡಿವೈಡೆಡ್ ಬೈ 12ನಷ್ಟು ತುಂಬುತ್ತೆ.
ಹಾಗಾದ್ರೆ 4 ಗಂಟೆಯ ನಂತರ ಟ್ಯಾಂಕ್ ಎಷ್ಟು ತುಂಬಿರುತ್ತೆ? 4 ಗಂಟೆ ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ? ಇದನ್ನು ಡಬಲ್ ಮಾಡಬೇಕಾಗತ್ತೆ. 2 ಗಂಟೆನಲ್ಲಿ 5/12 ಬರ್ತಾ ಇದೆ ಅಂದರೆ ಇದನ್ನು ಡಬಲ್ ಮಾಡಿದಾಗ ಆಫ್ಟರ್ 4 ಅವರ್ಸು 10/12 ತುಂಬುತ್ತೆ. ಹಾಗಿದ್ರೆ ಮತ್ತೆ ನೀವು ಏನು ಮಾಡಬೇಕಾಗತ್ತೆ? ಮತ್ತೆ ಆಫ್ಟರ್ 2 ಅವರ್ಸು 2 ಗಂಟೆ ಅಂತ 4 ಗಂಟೆ ಆಯ್ತು, ಇನ್ನು 2 ಗಂಟೆ ಸೇರಿಸಿದ್ರೆ ಏನು ಮಾಡಬೇಕು? ಇದಕ್ಕೆ ಮತ್ತೆ ನೀವು 5/12 ಆಡ್ ಮಾಡಬೇಕಾಗತ್ತೆ. ಸೊ ಹಂಗೆ ನೀವೇನಾದರೂ 5/12 ಆಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ, ಅಥವಾ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5/6 ಬರುತ್ತೆ. ಗೊತ್ತಾಯ್ತಲ್ವಾ? ಹಾಗಿದ್ರೆ ಇಡೀ ಟ್ಯಾಂಕ್ ತುಂಬಬೇಕು ಅಂತ ಹೇಳಿದ್ರೆ, ಇಡೀ ಟ್ಯಾಂಕ್ ತುಂಬಬೇಕು ಅಂದರೆ ಅದರಲ್ಲಿ ಆಲ್ರೆಡಿ 5 - 6 ತುಂಬಿದೆ ಅಂದರೆ ಇನ್ನೆಷ್ಟು ಉಳಿತು? 1 - 5/6. 1 ಮತ್ತು 6 ಕೆಲ್ಸಿಯಂ 6 ತೊಗೊಳ್ತೀರಾ. 1 6 6 -5 1 5 ಅಂತ ಹೇಳಿದ್ರೆ ಮೇಲ್ಗಡೆ 1 ಬರುತ್ತೆ. ಅಂದರೆ 6ನೇ 1 ಭಾಗ ಇನ್ನೂ ಟ್ಯಾಂಕ್ ತುಂಬೋದು ಉಳ್ಕೊಂಡಿರುತ್ತೆ. ಈ 6ನೇ 1 ಭಾಗವನ್ನು ತುಂಬಲಿಕ್ಕೆ ಮತ್ತೆ ಯಾವ ಪೈಪ್ ಆನ್ ಮಾಡಬೇಕು? ಪೈಪ್ ಎ ಅನ್ನ, ಅಂದರೆ 1/6 ಭಾಗ ಉಳಿದಿರೋದ್ರಿಂದ ಮತ್ತೆ ಪೈಪ್ ಎ ಅನ್ನ ಬಳಕೆ ಮಾಡಬೇಕು. ಸೊ ಮತ್ತೆ ಪೈಪ್ ಎ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯದ ನಂತರ ಬಳಕೆ ಮಾಡಿದ್ವಿ? ಇಲ್ಲಿ ನೋಡಿ, 2 + 4 ಆಯ್ತಾ? ಗೊತ್ತಾಯ್ತಲ್ಲ? ಒಟ್ಟು 4 ಗಂಟೆಯ ನಂತರ ಇನ್ನೂ ಇಷ್ಟು ಉಳಿದಿತ್ತು. ಇದನ್ನು ಹಾಕಲಿಕ್ಕೆ ಮತ್ತೆ 1 ಗಂಟೆ ಬೇಕು. ಪೈಪ್ ಎ ಆನ್ ಮಾಡಿದ್ವಿ ಅಂದರೆ ಕಂಪ್ಲೀಟ್ ತುಂಬುತ್ತೆ. ಅಲ್ಲಿಗೆ ಟೈಮು, ಟೋಟಲ್ ಟೈಮ್ ಎಷ್ಟಾಗುತ್ತೆ? ಇಲ್ಲಿ ಆಲ್ರೆಡಿ 4 ಗಂಟೆ ಬಳಕೆ ಮಾಡಿದ್ವಿ ಪೈಪ್ ಎ ಮತ್ತು ಪೈಪ್ ಬಿ. ಮತ್ತೆ ಪೈಪ್ ಎನ ಆನ್ ಮಾಡ್ತೀವಿ, ಅದು 1 ಗಂಟೆ ಆನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಟ್ಟು 5 ಗಂಟೆಯ ನಂತರದಲ್ಲಿ ಇಡೀ ಟ್ಯಾಂಕ್ ತುಂಬಿಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ಸೊ ದಟ್ ಆಪ್ಷನ್ 2ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ರೈಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ 71 ಕ್ವಶನ್ ಬಂದು, ಸ್ಪೀಡ್ ಆಫ್ ಎ ಬೋಟ್ ಇನ್ ಸ್ಟ್ಯಾಂಡಿಂಗ್ ವಾಟರ್ ಈಸ್ 9 km/h and the speed of a stream is 1.5 km/h. A man rose to a place at a distance of 105 km and comes back to the starting point. The total time taken by him is ಅಂತ ಕೊಟ್ಟಿದ್ದಾರೆ. ಈಗ ನೀರು ಹರಿತಿರ್ಬೇಕಾದ್ರೆ ನೀರಿಗೂ ಕೂಡ ವೇಗ ಇರುತ್ತೆ. ಇದರ ಆಧಾರದ ಮೇಲೆ ಅದನ್ನು ನಾವು ನೀರಿನ ಡೌನ್ ಸ್ಟ್ರೀಮಲ್ಲಿ ಹರಿಬೇಕಾದಾಗ ನೀರಿನ ವೇಗಕ್ಕೆ ಏನು ಹರಿತಾ ಇರುವಂಥ ವಸ್ತುವಿನ ವೇಗ ಸೇರುತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ಹೇಳಿದ್ದಾರೆ, ಸ್ಟ್ಯಾಂಡಿಂಗ್ ವಾಟರ್ನಲ್ಲಿ ಬೋಟಿನ ವೇಗ 9 km/h ಹೋಗ್ತಾ ಇದೆ. ಸ್ಟ್ಯಾಂಡಿಂಗ್ ವಾಟರ್ ಅಂದರೆ ನಿಂತ ನೀರಲ್ಲಿ. ಅದೇ ನೀರು ಹರಿಬೇಕಾದ್ರೆ ಹರಿಯುವ ನೀರಿನ ವೇಗ 1.5 km/h. ಒಬ್ಬ ಮನುಷ್ಯ ಬೋಟ್ ಮೇಲೆ ಕೂತ್ಕೊಂಡು ಸುಮಾರು 105 ಕಿಲೋಮೀಟರ್ ಟ್ರಾವೆಲ್ ಮಾಡಿ ವಾಪಸ್ ಮತ್ತೆ ಅದೇ ಡಿಸ್ಟೆನ್ಸನ್ನು ತಗೊಂಡು ಮತ್ತೆ ತನ್ನ ಸ್ಟಾರ್ಟಿಂಗ್ ಪೊಸಿಷನಿಗೆ ಬರ್ತಾನೆ. ಹಾಗಿದ್ಮೇಲೆ ಅವನು 105 ಕಿಲೋಮೀಟರ್ ಹೋಗಿ ವಾಪಸ್ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತಾನೆ ಅನ್ನೋದು ಕ್ವಶನ್. ಸೊ ಈ ಕ್ವಶನಿಗೆ ಆನ್ಸರ್ ಸುಲಭವಾಗಿ ಹೇಳ್ಬೋದು ನಾವು. ಹೇಗೆ ಅಂದರೆ ನೋಡಿ, ಮೊದಲನೇದಾಗಿ ಡೌನ್ ಸ್ಟ್ರೀಮಿನ ಸ್ಪೀಡ್ ಕೊಟ್ಟಿದ್ದಾರೆ. ಡೌನ್ ಸ್ಟ್ರೀಮಿನ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ ಎಷ್ಟಾಗತ್ತೆ ಅಂದರೆ ನೀರು ಹರಿಯುವ ದಿಕ್ಕಿನಲ್ಲೇ ಬೋಟ್ ಹೋಗ್ತಾ ಇತ್ತು ಅಂತ ಅಂದಾಗ ಅವಾಗ ನಾವೇನು ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ, ನೀರು ಹರಿಯುವ ದಿಕ್ಕಿನಲ್ಲೇ ಬೋಟ್ ಹೋಗ್ತಾ ಇದೆ ಅಂತ ಅಂದಾಗ ಅವಾಗ ನಾವೇನು ತಗೊಳ್ಬೇಕಾಗತ್ತೆ? ಬೋಟಿನ ವೇಗ ಎಷ್ಟೋ ಅದಕ್ಕೆ ನೀರಿನ ವೇಗವನ್ನು ಸೇರಿಸ್ಬೇಕು. ಅಲ್ಲಿಗೆ ಟೋಟಲ್ 10.5 km/h ವೇಗದಲ್ಲಿ ನೀರು ಹರಿಯುವ ದಿಕ್ಕಿನಲ್ಲಿ ಬೋಟ್ ಹೋಗುತ್ತೆ. ಅದೇ ಬೋಟು ವಾಪಸ್ ಬರಬೇಕಾದಾಗ ಅಪ್ ಸ್ಟ್ರೀಮಲ್ಲಿ ವಾಪಸ್ ಬರಬೇಕು. ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ಏನಾಗುತ್ತೆ? ಅವಾಗ ಬೋಟಿನ ವೇಗ ಏನಿದೆಯಲ್ಲ, ಆ ಬೋಟಿನ ವೇಗಕ್ಕೆ ನೀರಿನ ವೇಗ ತಡೆಗಟ್ಟುತ್ತೆ. ಎಷ್ಟು ತಡೆಗಟ್ಟುತ್ತೆ ಅಂದರೆ ಬೋಟಿನ ವೇಗ ಸುಮಾರು ನೀರಿನ ವೇಗ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಅಲ್ಲಿಗೆ 9 - 1.5 ಮಾಡ್ತಿರಾಗ 7.5 km/h ಬರುತ್ತೆ. ಹಾಗಿದ್ರ ಮೇಲೆ ಟೈಮ್ ತೊಗೊಳ್ಬೇಕಲ್ವ ನಾವು. ಟೈಮ್ ಬಂದುಬಿಟ್ಟು ಡೌನ್ ಸ್ಟ್ರೀಮಲ್ಲಿ ಟೈಮ್ ಎಷ್ಟಾಗುತ್ತೆ ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಹೇಳ್ತೀವಿ ತಾನೆ ನಾವು. ಇದರ ಆಧಾರದ ಮೇಲೆ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 105 ಕಿಲೋಮೀಟರ್. ಡೌನ್ ಸ್ಟ್ರೀಮಲ್ಲಿ ಸ್ಪೀಡ್ ಬಂದುಬಿಟ್ಟು 10.5 km. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 10 hour ಬರುತ್ತೆ. ಎಷ್ಟು ಬರುತ್ತೆ? 10 hours. 105 ಡಿವೈಡೆಡ್ ಬೈ 10.5 ಸಿಂಪ್ಲಿಫೈ ಮಾಡಿದ್ರೆ 10 ಗಂಟೆ ಬರುತ್ತೆ. ಅದೇ ಅಪ್ ಸ್ಟ್ರೀಮಲ್ಲಿ ಟೈಮ್ ಎಷ್ಟು ತೊಗೊಳುತ್ತೆ ಅಂದರೆ ಅಲ್ಲೂ ಕೂಡ 105 ಡಿವೈಡೆಡ್ ಬೈ ಏನು ಮಾಡಬೇಕಾಗತ್ತೆ? ಎಷ್ಟು? 7.5 ತಗೋಬೇಕಾಗತ್ತೆ. 7.5 ಮತ್ತು 105 ಡಿವೈಡೆಡ್ ಬೈ 7.5 ಸಿಂಪ್ಲಿಫೈ ಮಾಡಿದ್ರೆ 14 hours ಬರುತ್ತೆ. ಅಲ್ಲಿಗೆ ನೀರು ಹರಿಯುವ ದಿಕ್ಕಿನಲ್ಲೇ ಬೋಟ್ ಹೋದಾಗ ಎಷ್ಟು ಟೈಮ್ ತೊಗೊಳುತ್ತೆ? 10 ಗಂಟೆ ತೊಗೊಳುತ್ತೆ. ನೀರು ಹರಿಯುವ ದಿಕ್ಕಿಗೆ ಆಪೋಸಿಟಾಗಿ ಬಂದಾಗ ಬೋಟು ಸುಮಾರು 14 ಗಂಟೆ ಟೈಮ್ ತೊಗೊಳುತ್ತೆ. ಸೊ ಆ ವ್ಯಕ್ತಿ ಬೋಟ್ನಿಂದ 105 ಕಿಲೋಮೀಟರ್ ಹೋಗಿ ವಾಪಸ್ ಮತ್ತೆ ಅದೇ ಜಾಗಕ್ಕೆ ಬರಲಿಕ್ಕೆ 10 + 14
24 ಗಂಟೆ ತಗೊಳ್ತಾನೆ. 24 ಅವರ್ಸ್ ಟೈಮ್ ತಗೊಳ್ಬೇಕಾಗತ್ತೆ. ಓಕೆ, ಸೊ ದಟ್ ಆಪ್ಷನ್ 1ರಲ್ಲಿ ಆ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ 72 ಕ್ವಶನ್. ಇಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 3 7 11, ಬಿ ಮೈನಸ್ ಎ ಇಸ್ ಈಕ್ವಲ್ ಟು 2 6 8 ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 4 9, ದೆನ್ ಅಂತ ಕೊಟ್ಟು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ನಾವು ಚೆಕ್ ಮಾಡ್ತಾ ಹೋದಾಗ ನೋಡಿ, ಸಾಮಾನ್ಯವಾಗಿ ಎ ಅಂತ ಹೇಳಿದ್ರೆ ಏನಪ್ಪ ಬರುತ್ತೆ ಅಂದ್ರೆ ಎ ಮೈನಸ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ಅದ್ರ ಪ್ರಕಾರವಾಗಿ ನಾವು ಎ ಮೈನಸ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಬರೆದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತೆ ಆನ್ಸರ್ ನೀವು ನೋಡ್ತಾ ಹೋಗ್ರಿ. ಎ ಮೈನಸ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ 1 3 7 11 4 9 ಬರುತ್ತೆ. ಹಾಗೆ ಬಿ ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಬಿ ಮೈನಸ್ ಎ ಪ್ಲಸ್ ಬಿ ಎ ಇಂಟರ್ಸೆಕ್ಷನ್ ಬಿ ಮಾಡ್ಬೇಕಾಗತ್ತೆ. ಬಿ ಮೈನಸ್ ಎ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ಏನ್ ಬರುತ್ತೆ, ಸೆಟ್ ಏನ್ ಬರುತ್ತೆ ಅಂತ ನೀವು ನೋಡಿದ್ರೆ ದಟ್ ಈಸ್ ಈಕ್ವಲ್ ಟು ಏನ್ ಬರೀಬಹುದು ನೀವು ಅಂದ್ರೆ 2 4 6 8 9 ಬರುತ್ತೆ. ಇವುಗಳು ಇವೆರಡನ್ನ ಕೂಡಿದಾಗ ಬರ್ತದೆ. ಸೊ ಹಾಗಿದ್ಮೇಲೆ ಇವುಗಳ ಆಧಾರದ ಮೇಲೆ ನೋಡಿ, ಎ ನ ವ್ಯಾಲ್ಯೂ ಏನು ಬಂತು, ಬಿ ನ ವ್ಯಾಲ್ಯೂ ಏನು ಬಂತು. ಈ ಎ ನ ವ್ಯಾಲ್ಯೂ ಬಿ ನ ವ್ಯಾಲ್ಯೂನ ಯಾವ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಹೋದಾಗ ಆ ವ್ಯಾಲ್ಯೂಸ್ ಅನ್ನ ಆಪ್ಷನ್ 2ರಲ್ಲಿ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 1 3 4 7 9 11, ಬಿ ಇಸ್ ಈಕ್ವಲ್ ಟು 2 4 6 8 9. ಸೊ ದಟ್ ಆಪ್ಷನ್ 2 is the right answer. Next question number 73. From a group of 7 men and 6 women, 5 persons are to be selected to form a committee so that at least 3 men are there on the committee. The number of ways this can be done in ಅಂತ ಕೊಟ್ಟಿದ್ದಾರೆ. ಒಂದು ಗ್ರೂಪ್ ಇದೆ, ಅದರಲ್ಲಿ 7 ಮೆನ್ ಇದ್ದಾರೆ, ಹಾಗೆ 6 ವುಮೆನ್ ಇದ್ದಾರೆ. ಈ 7 ಮೆನ್ನು 6 ವುಮೆನ್ ನಲ್ಲಿ 5 ಜನನ ನೀವು ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡುವ 5 ಜನರ ಕಮಿಟಿಯಲ್ಲಿ ಅಟ್ಲೀಸ್ಟ್ 3 ಜನ ಗಂಡಸರು ಇರಬೇಕು, ಅಂದ್ರೆ 3 ಮೆಂಬರ್ಸು ಮೆನ್ ಇರಬೇಕು. ಆ ಥರದ ಕಮಿಟಿಯನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಾಧ್ಯತೆಗಳಿದ್ದಾವೆ ಇದನ್ನು ನಾವು ಕಾಂಬಿನೇಷನಿನ ಆಧಾರದ ಮೇಲೆ ನಾವು ಲೆಕ್ಕ ಮಾಡಬೇಕಾಗತ್ತೆ. ಹೇಗೆ ಮಾಡಬೇಕು ಅಂತ ನೋಡಿದ್ರೆ ನೋಡಿ, ಕ್ವಶನ್ ಹೇಳುವ ಪ್ರಕಾರ ಅಟ್ಲೀಸ್ಟ್ 3 ಮೆನ್ ಅಂತ ಕೊಟ್ಟಿರೋದ್ರಿಂದ ಒಟ್ಟು ಮೆನ್ಗಳ ಸಂಖ್ಯೆ 5 ಇರೋದ್ರಿಂದ, ಸೊ ಒಟ್ಟು ಟೋಟಲ್ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು 5 ಮೆಂಬರ್ಸ್ ಆಗಿರೋದ್ರಿಂದ ನೀವು ಕೇಸ್ ನಂಬರ್ 1 ನಲ್ಲಿ 3 ಮೆನ್ ತಗೊಂಡು ಉಳಿದಿರುವ 2 ವುಮೆನ್ ಸೆಲೆಕ್ಟ್ ಮಾಡಬಹುದು. ಕೇಸ್ ನಂಬರ್ 2 ನಲ್ಲಿ 4 ಮೆನ್ನು ಮತ್ತೆ ಉಳಿದಿರುವ ಒಬ್ಬ ವುಮೆನ್ ಸೆಲೆಕ್ಟ್ ಮಾಡಬಹುದು. ಅಥವಾ ಕಂಪ್ಲೀಟ್ ಆಗಿ 5 ಮೆನ್ ಸೆಲೆಕ್ಟ್ ಮಾಡಿ 0 ವುಮೆನ್ ಸೆಲೆಕ್ಟ್ ಮಾಡಬಹುದು. 3 ಚಾನ್ಸಸ್ ಇದೆ. ಸಪೋಸ್ 3 ಮೆನ್ 2 ವುಮೆನ್ ಅನ್ನು ಸೆಲೆಕ್ಟ್ ಮಾಡಿದಾಗ ಕಾಂಬಿನೇಷನ್ ಏನಾಗುತ್ತೆ ಅಂದ್ರೆ ಟೋಟಲ್ ಮೆಂಬರ್ಸ್ 7. ಇದರಲ್ಲಿ ನೀವು ಮೆನ್ಗಳನ್ನು ಸೆಲೆಕ್ಟ್ ಮಾಡಿರೋದು 3 ಇಂಟು ಆಲ್ರೆಡಿ ನೀವೇನಾದರೂ ಇಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಉಳಿದಿರ್ತಕ್ಕಂಥದ್ದು 6 ಮೆಂಬರ್ಸ್ ಟೋಟಲ್. ಯಾರು ಮೆನ್ನು, ಆ ವುಮೆನ್ 6 ಮೆಂಬರ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇರೋದು 2. ಅಲ್ಲಿಗೆ 7C3 ಇಂಟು 6C2 ಬರುತ್ತೆ. 7C3 ನ ಸಿಂಪ್ಲಿಫೈ ಮಾಡಿದ್ರೆ 35 ಬರುತ್ತೆ. 6C2 ಅನ್ನ ಸಿಂಪ್ಲಿಫೈ ಮಾಡಿದ್ರೆ 15 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 525 ಬರುತ್ತೆ ಆನ್ಸರ್. ಇನ್ನು ಎರಡನೇ ಕೇಸಲ್ಲಿ 4 ಮೆನ್ ಸೆಲೆಕ್ಟ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಮೆನ್ 7, ಅದರಲ್ಲಿ ಸೆಲೆಕ್ಟ್ ಮಾಡ್ತಾ ಇರೋದು 4. ಇನ್ನು ಟೋಟಲ್ ನಂಬರ್ ಆಫ್ ವುಮೆನ್ 6, ಅದರಲ್ಲಿ ಸೆಲೆಕ್ಟ್ ಮಾಡ್ತಾ ಇರೋದು 1. ಇದ್ರದ್ದು ನೀವು ಸಿಂಪ್ಲಿಫೈ ಮಾಡಿದಾಗ ಆಸ್ ಇಟ್ ಈಸ್ 7C4 ಮಾಡಿದಾಗಲೂ ಕೂಡ ಆನ್ಸರ್ 35 ಬರುತ್ತೆ. ಇಂಟು 6C1 ಮಾಡಿದ್ರೆ 6 ಬರುತ್ತೆ. ಅಲ್ಲಿಗೆ ಆನ್ಸರ್ 210 ಬಂತು. ಇನ್ನು ಔಟ್ 5 ಮೆಂಬರ್ಸ್ ಅನ್ನು ನೀವು ಮೆನ್ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಟೋಟಲ್ 7 ನಲ್ಲಿ 5 ಇಂಟು 6 ನಲ್ಲಿ 0. ಅಂದರೆ ಇದರ ಅರ್ಥ ಆನ್ಸರ್ ಏನು ಬರುತ್ತೆ, 21 ಇಂಟು 1 ಮಾಡ್ತೀರಾ, ದಟ್ ಈಸ್ ಈಕ್ವಲ್ ಟು 21 ಬರುತ್ತೆ. ಆಗ ನೀವು ಟೋಟಲ್ ಮಾಡ್ತಾ ಹೋದಾಗ 525 ಪ್ಲಸ್ 210 ಪ್ಲಸ್ 21 ಇಸ್ ಈಕ್ವಲ್ ಟು 756 ಬರುತ್ತೆ ಆನ್ಸರ್. ಆನ್ಸರ್ ಎಷ್ಟು ಬರ್ತಾ ಇದೆ, 756. ಒಟ್ಟು 756 ರೀತಿಯಲ್ಲಿ ನಾವು ಕಮಿಟಿಯನ್ನು ಸೆಲೆಕ್ಟ್ ಮಾಡಬಹುದು. ಹಾಗಾಗಿ ನಿಮಗೆ 4ನೇ ಆಪ್ಷನ್ ಅಲ್ಲಿ ಆನ್ಸರ್ ಇದೆ, ದಟ್ ಈಸ್ ದ ರೈಟ್ ಆನ್ಸರ್. ಇನ್ನು 74th ಕ್ವಶನ್ ಬಂದ್ಬಿಟ್ಟು ಏನು ಹೇಳ್ತಾ ಇದೆ ನೋಡೋದಾದ್ರೆ, ಹೌ ಮೆನಿ 3 ಡಿಜಿಟ್ ನಂಬರ್ಸ್ can be formed from the digits 2, 3, 5, 6, 7 and 9 which are divisible by 5 and none of the digit is repeated. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. 2, 3, 5, 6, 7, 9 ಸಂಖ್ಯೆಗಳನ್ನು ಬಳಕೆ ಮಾಡಿ 3 ಅಂಕಿಯ ಸಂಖ್ಯೆಗಳನ್ನು ತಯಾರು ಮಾಡ್ತಾ ಇದ್ದೀರಾ.
ಆ 3 ಅಂಕಿಯ ಸಂಖ್ಯೆ 5ರಿಂದ ಭಾಗ ಆಗಬೇಕು. ಅಂತಹ ಎಷ್ಟು ಅಂಕಿಗಳನ್ನು ನೀವು ತಯಾರು ಮಾಡಬಹುದು? ದಿಸ್ ಈಸ್ ದ ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ನ ಹೇಗೆ ಹೇಳ್ತೀರಾ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಕ್ವಶನ್ ಹೇಳುವ ಪ್ರಕಾರವಾಗಿ ಒಟ್ಟು 1 2 3 4 5 6 6 ಅಂಕಿಗಳಿದಾವೆ. ಈ 6 ಅಂಕಿಗಳಲ್ಲಿ ಬಿಡಿ ಸ್ಥಾನದಲ್ಲಿ ನೀವು 5ಅನ್ನು ಹಾಕಬೇಕಾಗತ್ತೆ. ಯಾಕೆ ಅಂದರೆ 5ರಿಂದ ಭಾಗವಾಗುವ ಸಂಖ್ಯೆ ಆಗಬೇಕು. ಸೊ 5ರಿಂದ ಭಾಗವಾಗುವ ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕಾಗಿರೋದ್ರಿಂದ ಬಿಡಿ ಸ್ಥಾನದಲ್ಲಿ ನೀವೇನಾದರೂ 5 ಅಂತ ಬರ್ಕೊಂಡ್ರಿ ಅಂದರೆ ಇನ್ನು 2 ಸ್ಥಾನಗಳು ಉಳಿದು. ಈ 2 ಸ್ಥಾನಗಳಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು 5ಅನ್ನು ನೀವು ತೆಗೆದಾಕಿದ್ರಿ ಅಂದರೆ ಇನ್ನೆಷ್ಟು ಉಳಿದು? ಇನ್ನು 5 ಅಂಕಿಗಳು ಉಳಿದು. ಇರುವಂಥ ಒಟ್ಟು ಅಂಕಿಗಳು 5. ನೀವು ಸೆಲೆಕ್ಷನ್ ಮಾಡಬೇಕಾಗಿರೋದ್ರಿಂದಾಗಿ ನೀವು ಪರ್ಮುಟೇಷನ್ ಅನ್ನು ಬಳಕೆ ಮಾಡ್ತೀರಿ. ಎಷ್ಟು ಸೆಲೆಕ್ಟ್ ಮಾಡಬೇಕು? 2 ಸೆಲೆಕ್ಟ್ ಮಾಡಬೇಕು. ಅಲ್ಲಿಗೆ 5p2 ಅನ್ನು ನಾವು 5 × 4 ಅಂತ ತಗೊಳ್ತೀವಿ. ದಟ್ ಈಸ್ ಈಕ್ವಲ್ ಟು 20 ಆನ್ಸರ್ ಬರುತ್ತೆ. ಓಕೆನಾ? ಸೊ ದಟ್ ಇಲ್ಲಿ ಕೊಟ್ಟಂತ ಆಪ್ಷನ್ಗಳಲ್ಲಿ 3ನೇ ಆಪ್ಷನ್ ಸರಿಯಾದ ಉತ್ತರ ಅಂತೇಳಿ ಸೆಲೆಕ್ಟ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಕ್ವಶನ್ 75ನೇ ಕ್ವಶನ್ ಇದೆ. 8 5 3 2 ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ. XY ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ. ಈಕ್ವಲ್ ಟು 9 4 ಅಂತೇಳಿ ಇದೊಂದು ಮ್ಯಾಟ್ರಿಕ್ ಈಕ್ವೇಶನ್ ರೂಪದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ನೀವು ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಇದನ್ನು ನೀವು ಹೇಗೆ ಬರೀಬಹುದು ಅಂದರೆ ಕೊಟ್ಟಂಥ ಮ್ಯಾಟ್ರಿಕ್ಸ್ನ ಆಧಾರದ ಮೇಲೆ ನೋಡಿ, ಇಲ್ಲಿ ಏನು ಮಾಡ್ಬೋದು ಅಂದರೆ 8x + 5y ಅಂತ ತೊಗೊಳ್ಬೋದು. 8x + 5y 8x + 5y ಇಸ್ ಈಕ್ವಲ್ ಟು 9 ಅಂತ ಒಂದು ಈಕ್ವೇಶನ್, ಲೀನಿಯರ್ ಈಕ್ವೇಶನ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬರುತ್ತೆ. ಹಾಗೆಯೇ ಮತ್ತೊಂದು 3x + 2y ಅಂತೇಳಿ ಇನ್ನೊಂದು ಈಕ್ವೇಶನ್ ಬರುತ್ತೆ. ಇಸ್ ಈಕ್ವಲ್ ಟು 4 ಅಂತೇಳಿ ಇದು ಜೋಡಿ ಆಯಿತು. ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಬಂತು. ಇದರಲ್ಲಿ ನೀವು ಎಕ್ಸ್ ಮತ್ತು ವೈನ ಬೆಲೆಯನ್ನು ಎಲಿಮಿನೇಷನ್ ಮೆಥಡಲ್ಲಿ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದು. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಸುಲಭವಾಗಿ 5 ಮತ್ತು 2 ಇದೆಯಲ್ಲ, 5ರ ಬದಲಾಗಿ ಈ ಒಂದು 2ನೇ ಈಕ್ವೇಶನ್ 5ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಮೊದಲನೇ ಈಕ್ವೇಶನ್ 2ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ರಿ. 8 × 2 ಮಾಡಿದ್ರೆ 16x ಬರುತ್ತೆ. 5 × 2 ಮಾಡಿದ್ರೆ 10y ಬರುತ್ತೆ. 9 × 2 ಮಾಡಿದ್ರೆ 18 ಬರುತ್ತೆ. ಹಾಗೆ 3 × 5 ಮಾಡಿದ್ರೆ 15x ಬರುತ್ತೆ. 2 × 5 ಮಾಡಿದ್ರೆ ಮತ್ತೆ 10y ಬರುತ್ತೆ. 4 5 20 ಬರುತ್ತೆ. ನೀವು 2 ವೇರಿಯೇಬಲ್ನ ಕೊಯಿಫಿಸಿಯೆಂಟ್ ಸೇಮ್ ಇರೋದ್ರಿಂದಾಗಿ, 2 ಚರಾಕ್ಷರದ ಸಹಗುಣಕಗಳು ಸಮ ಇರೋದ್ರಿಂದಾಗಿ ವ್ಯವಕಲನ ಮಾಡಿದ್ರಿ ಅಂದರೆ ಕೆಳಗಡೆ ಇರುವ ಈಕ್ವೇಶನಿನ ಎಲ್ಲ ಟರ್ಮ್ಸಿನ ಸೈನ್ ಚೇಂಜ್ ಆಗುತ್ತೆ. ಸೊ +10 -10 ಕ್ಯಾನ್ಸಲ್ ಆಗುತ್ತೆ. y 16ರಲ್ಲಿ 15ಅನ್ನು ಕಳೆದ್ರೆ ಬರೀ x ಉಳಿತದೆ. ಇಲ್ಲಿ ನಿಮಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಮೇಲ್ಗಡೆ 18 ಇದೆ, ಕೆಳಗಡೆ 20 ಇದೆ. 18ರಲ್ಲಿ 20 ಕಳಿತೀರಾ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -2 ಬರುತ್ತೆ. ಈ -2 ಅನ್ನು ನೀವು ಮೊದಲನೇ ಈಕ್ವೇಶನ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನೋ 8x + 5y = 9 ಬರ್ಕೊಂಡು ಎಕ್ಸ್ ಇರುವ ಜಾಗದಲ್ಲಿ -2 ಹಾಕ್ರಿ. 5 + 5y = 9 ಆಗುತ್ತೆ. 5y = 9 ಪ್ಲಸ್ ಇಂಟು ಮೈನಸ್ ಮೈನಸ್ಸು 8 2 16 ಬರುತ್ತೆ. ಈ -16 ಆ ಕಡೆ ಕಳಿಸಿದ್ರೆ +16 ಆಗುತ್ತೆ. 5y = 9 + 16 ಮಾಡಿದ್ರೆ ಆ್ಯಕ್ಚುಲಿ 25 ಬರುತ್ತೆ. 5ನಿಂದ 25ಅನ್ನು ಡಿವೈಡ್ ಮಾಡಿದ್ರಿ, ವೈನ ಬೆಲೆ 5 ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 76 ಇದೆ. ದ ಪ್ರಾಡಕ್ಟ್ ಆಫ್ 101 2 ಬೇಸ್ ಆ್ಯಂಡ್ 100 2 ಬೇಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ 2 ಬೇಸ್ ಸಿಸ್ಟಮ್ ಅಂತ ಕರಿತೀವಿ. 2 ಬೇಸ್ ಸಿಸ್ಟಮಿನ ಆಧಾರದ ಮೇಲೆ 101 ಮತ್ತು 100ಅನ್ನು ಗುಣಾಕಾರ ಮಾಡಿದಾಗ ಆನ್ಸರ್ ಏನು ಬರುತ್ತೆ? ನಾವು 2 ಬೇಸ್ ಸಿಸ್ಟಮ್ನ ಆಧಾರದ ಮೇಲೆ 0 1 2 ಅಂಕಿಗಳನ್ನು ಬಳಕೆ ಮಾಡಿ ನಾವು ನಂಬರನ್ನು ತಯಾರು ಮಾಡ್ತೀವಿ. ಇದರ ಆಧಾರದ ಮೇಲೆ 101 ಮತ್ತು 100ಅನ್ನು ಮಲ್ಟಿಪ್ಲೈ ಮಾಡಿದಾಗ ಉತ್ತರ ಏನು ಬರುತ್ತೆ ನೋಡ್ತಾ ಹೋದ್ರೆ ಇಲ್ಲಿ ಆ್ಯಕ್ಚುಲಿ 101 ಅಂತ ಹೇಳಿದ್ರೆ ಇದರ ಅರ್ಥ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಸುಲಭವಾಗಿ ಹೇಳ್ಬೋದು. 101 ಅನ್ನು ನಾವು 2 ಬೇಸ್ ಸಿಸ್ಟಮಲ್ಲಿ ಹೇಳ್ತಾ ಇರೋದ್ರಿಂದಾಗಿ 101 ಅಂದರೆ ಏನು ಬಂತು? 1 1 2. ಇಲ್ಲಿ 100 ಅಂತ ಹೇಳಿದ್ರೆ 1. ಅಲ್ಲಿಗೆ 2 × 1 ಮಾಡಿದರೆ ನಮಗೆ ಏನು ಬರುತ್ತೆ? ಉತ್ತರ 2 ಬರುತ್ತೆ. ಇದರ ಆಧಾರದ ಮೇಲೆ ನಾವು ಇಲ್ಲಿ ಸುಲಭವಾಗಿ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ 5 × ಇದು 4 ಆಗತ್ತೆ. ನಮ್ಮ 2 ಬೇಸ್ ಸಿಸ್ಟಮ್ನ ಪ್ರಕಾರ ಅದನ್ನು ನಾವೇನಾದರೂ ನಮ್ಮ 10 ಬೇಸ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಇದು 5 ಆಗುತ್ತೆ, ಇದು 4 ಆಗುತ್ತೆ. 5 ಮತ್ತು 4ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. ಈ 20ಅನ್ನು ನಾವು ಮತ್ತೆ 2 ಬೇಸ್ ಸಿಸ್ಟಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ 10100 ಅಂತ ಬರಿತೀವಿ.
10100 ಇದು ಬೇಸ್ 2 ಸಿಸ್ಟಮ್ ಅಲ್ಲಿ ಬರೆದಾಗ 10100 ಬರುತ್ತೆ. ಸೊ ಹಾಗಾಗಿ ನೀವು 76ನೇ ಕ್ವಶನ್ಗೆ ಆಪ್ಷನ್ 4ರಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 77, ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್ ಈಸ್. ಮ್ಯಾಥಮೆಟಿಕ್ಸ್ ಅನ್ನುವಂಥ ಪದದಲ್ಲಿ ಬರುವ ಲೆಟರ್ಸ್ಗಳೇನಿದಾವಲ್ಲ ಆ ಲೆಟರ್ಸ್ಗಳನ್ನು ಅದಲು ಬದಲು ಮಾಡಿ ನಾವು ಬೇರೆ ಬೇರೆ ರೀತಿಯ ಪದಗಳನ್ನು ತಯಾರು ಮಾಡಬೇಕಾದಾಗ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡಬಹುದು, ಅದಕ್ಕೆ ಸಂಬಂಧಿಸಿದಂಥ ರಿಲೇಷನ್ ಕೆಳಗಡೆ ಯಾವುದು ಸರಿ ಆಗತ್ತೆ ಅನ್ನೋದು ಕ್ವಶನ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಏನು ಹೇಳ್ಬೋದು ನೋಡಿದರೆ, ಈಗ ಪದವನ್ನು ನೋಡಿದಾಗ ಮ್ಯಾಥಮೆಟಿಕ್ಸ್ ಅನ್ನೋ ಪದವನ್ನು ನೀವು ಅಬ್ಸರ್ವ್ ಮಾಡಿದರೆ ಈ ಮ್ಯಾಥಮೆಟಿಕ್ಸ್ ಅನ್ನೋದರಲ್ಲಿ ಎಂ 2 ಬಾರಿ ರಿಪೀಟ್ ಆಗಿದೆ. ಓಕೆನಾ. ಇದ್ರ ಜೊತೆಗೆ ಮತ್ತೆ ಯಾವುದು ಎ 2 ಬಾರಿ ರಿಪೀಟ್ ಆಗಿದೆ. ಓಕೆನಾ. ಅದ್ರ ಜೊತೆಗೆ ಟಿ 2 ಬಾರಿ ರಿಪೀಟ್ ಆಗಿದೆ. ಓಕೆ. ಸೊ 2 ಬಾರಿ ರಿಪೀಟ್ ಆಗಿರುವಂಥ ಲೆಟರ್ಸ್ 3 ಇದಾವೆ. ಸೊ ಹಾಗಾಗಿ ಇದನ್ನ ವೆರಿ ಸಿಂಪಲ್, ಈ ಲೆಟರ್ಸ್ 3 ತೆಗೆದ್ರಿ ಅಂದ್ರೆ ಇನ್ನೆಷ್ಟು ಲೆಟರ್ಸ್ ಉಳಿದು ನೋಡ್ರಿ. ಟೋಟಲ್ 1 2 3 4 5 6 7 8 9 10 11. ಟೋಟಲ್ ಲೆಟರ್ಸ್ ಎಷ್ಟು? 11. 11 ಲೆಟರ್ಸ್ ಅಲ್ಲಿ 11 ಫ್ಯಾಕ್ಟೋರಿಯಲ್ ಬರ್ದ್ಬಿಟ್ಟು ಕೆಳಗಡೆ ರಿಪೀಟ್ ಆಗಿರುವಂಥ ನಂಬರ್ಸ್ಗಳನ್ನು ಲೆಟರ್ಸ್ ಅನ್ನು ನಾವು ಫ್ಯಾಕ್ಟೋರಿಯಲ್ ಅಂತ ತಗೊಳ್ಬೋದು. 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂತ. 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನು ಬರುತ್ತೋ ಅಷ್ಟು ಬಾರಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವ ಲೆಟರ್ಸ್ಗಳನ್ನು ಅದಲು ಬದಲು ಮಾಡಿ ನಂಬರ್ ಫಾರ್ಮೇಷನ್ ಸರಿಯೇನೋ ವರ್ಡ್ ಫಾರ್ಮೇಷನ್ ಮಾಡಬಹುದು. ಹಾಗಾಗಿ 11 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡಿದ್ರೆ ಇದು 3ನೇ ಆಪ್ಷನ್ ಅಲ್ಲಿ ಇದೆ. ಸೊ ದಟ್ ನೀವು ಆಪ್ಷನ್ 3 ಅನ್ನ ಆನ್ಸರ್ ಆಗಿ ಹೇಳ್ತೀರಾ. ಹಾಗೆ 78th ಕ್ವಶನ್ ಬಂದ್ಬಿಟ್ಟು ಏನು ಹೇಳ್ತಾ ಇದೆ, ದ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಈಸ್ 80, ದ ನಂಬರ್ ಈಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಕೊಟ್ಟಿರುವ ಕ್ವಶನ್ಗೂ ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಂತಹ ಆಪ್ಷನ್ಗಳಿಗೂ ನಿಮಗೆ ಲಿಂಕ್ ಇಲ್ಲ. ಆಕ್ಚುಲಿ ನಾವು 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ರೆ ಸಪೋಸ್ ಒಂದು ಎಕ್ಸ್ ಅಂತ ತಗೊಂಡ್ರೆ ಇನ್ನೊಂದು x+1 ಅಂತ ತಗೊಳ್ತೀವಿ, ಇನ್ನೊಂದು x+2, ಇನ್ನೊಂದು x+3, 1 2 3 4. ಅದ್ರ ಪ್ರಕಾರ ನಮಗೆ 1 2 3 4 ಅಂತ ಹೇಳಿದ್ರೆ 4x + 1 2 3 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 80 ಅಂತ ಆನ್ಸರ್ ಆಕ್ಚುಲಿ ಕ್ವಶನ್. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 4x = 80 - 6 ಬರುತ್ತೆ. ಆಗ x = 80 - 6 ಮಾಡಿದ್ರೆ 80ರಲ್ಲಿ 6 ಕಳೆದ್ರೆ ನಿಮಗೆ 74. ಈಗ ನೀವು 4ರಿಂದ 74 ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ ಏನು ಬರುತ್ತೆ, 4 1s 4 ಬರುತ್ತೆ, 3 ಉಳಿತು, 34 ಆಯಿತು. ಸಿಂಪ್ಲಿಫೈ ಮಾಡಿದಾಗ ಸಪೋಸ್ ನಿಮಗೆ 17 ಬರುತ್ತೆ ಅನ್ಸುತ್ತೆ ಆನ್ಸರು. ಆ 17 ಇಲ್ಲೆಲ್ಲೂ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಇಲ್ಲಿ 80 ಕೊಟ್ಟಿರೋದ್ರಿಂದಾಗಿ ನಾವು 80 ಅಂತೇಳಿ ನೀವು ಜಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಇದು ಕ್ವಶನ್ನು ಇಲ್ಲೆಲ್ಲೋ ಪ್ರಿಂಟ್ ಮಿಸ್ಟೇಕ್ ಆಗಿರಬೇಕು ಅಥವಾ ಕೊಟ್ಟಂಥ ಆಪ್ಷನ್ಗಳು ತಪ್ಪಾಗಿರಬೇಕು. ಓಕೆನಾ. ಇದಾದ ನಂತರದಲ್ಲಿ ಇನ್ನೊಂದು 70th ಕ್ವಶನ್ ಒಂದನ್ನು ನೋಡ್ಬಿಡೋಣ. 79th ಕ್ವಶನ್ನು, ದ ಏಜ್ ಆಫ್ ಮೋಹನ್ ಅಂಡ್ ಸೋಹನ್ ಈಸ್ ಇನ್ ದ ರೇಷಿಯೋ 5:7. ಇಫ್ ಮೋಹನ್ ವರ್ 9 years older and Sohan 9 years younger, the age of Mohan would have been twice the age of Sohan. The ages are ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಮೋಹನ್ ಮತ್ತು ಸೋಹನಿನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ 5:7. ಇಲ್ಲಿ ಮೋಹನ್ ಏನಾದರೂ 9 ವರ್ಷ ದೊಡ್ಡವನಾಗಿ ಸೋಹನ್ ಏನಾದರೂ 9 ವರ್ಷ ಚಿಕ್ಕವನಾಗಿದ್ರೆ ಆಗ ಏಜ್ ಆಫ್ ಮೋಹನ್ ವುಡ್ ಹ್ಯಾವ್ ಬೀನ್ ಟ್ವೈಸ್ ದ ಏಜ್ ಆಫ್ ಸೋಹನ್. ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೋಹನನ ವಯಸ್ಸು ಸೋಹಾನಿನ ವಯಸ್ಸಿನ 2ರಷ್ಟು ಇರುತ್ತೆ. ಹಾಗಿದ್ಮೇಲೆ ಅವರಿಬ್ಬರ ವಯಸ್ಸು ಎಷ್ಟು ಅನ್ನೋದು ಕ್ವಶನ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಹೇಳಬೇಕು ಅಂತಂದ್ರೆ ಅವರು ರೇಷಿಯೋ ಕೊಟ್ಟಿರೋದ್ರಿಂದಾಗಿ ಮೋಹನನ ವಯಸ್ಸನ್ನ 5x ಅಂತ ತಗೊಳ್ಳೋಣ, ಹಾಗೇನೆ ಸೋಹನನ ವಯಸ್ಸನ್ನ 7x ಅಂತ ತಗೊಳ್ಳೋಣ. ಇಲ್ಲಿ ಹೇಳ್ತಾ ಇರೋ ಅವ್ರು ಏನಪ್ಪಾ ಅಂತ ಹೇಳಿದ್ರೆ 9 ವರ್ಷಗಳ ನಂತರ ಸಪೋಸ್ 9 ವರ್ಷದ ಲೆಕ್ಕ ಹಿಡ್ಕೊಂಡ್ರೆ ಈಗ ಮೋಹನನ ವಯಸ್ಸಿಗೆ +9 ಸೇರಿಸಿ. ಯಾಕೆ ಅಂತ ಹೇಳಿದ್ರೆ ಅವನು ದೊಡ್ಡವನು, ಅವನಕ್ಕಿಂತ 9 ವರ್ಷ ಚಿಕ್ಕವನು ಯಾರು ಅಂತ ಹೇಳಿದ್ರೆ ಸೋಹನ್. ಅದನ್ನು ನಾವು -9 ಅಂತ ತಗೊಂಡ್ರೆ ಆಗ ಅವರಿಬ್ಬರ ವಯಸ್ಸು ಮೋಹನನ ವಯಸ್ಸಿನ ಅರ್ಧದಷ್ಟು ಸೋಹನನ ವಯಸ್ಸಿರುತ್ತೆ, ಅಥವಾ ಸೋಹನನ ವಯಸ್ಸಿನ 2ರಷ್ಟು ಮೋಹನನ ವಯಸ್ಸು. ಅದ್ರ ಪ್ರಕಾರ ನಾವು ಇಲ್ಲಿ 2 ಅಂತ ತಗೊಳ್ಬೇಕು. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಹೇಗೆ? 5x + 9 = 2 × 7 ಮಾಡಿದ್ರೆ 14x - 2 9s 18 ಮಾಡ್ತೀರಾ. ಈಗ 14x ಇಲ್ಲೇ ಇಟ್ಕೊಂಡು 5x ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ -5x ಆಗುತ್ತೆ. -18 ಇಲ್ಲೇ ಇಟ್ಕೊಂಡು 9 ಆ ಕಡೆ ಕಳಿಸಿದ್ರೆ -9 ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಬಂದಾಗ 14ರಲ್ಲಿ ಮೈನಸ್ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ
14x ಈ ಕಡೆ ತೊಗೊಂಬಂದಂಗೆ ಆಯಿತು, ಮೈನಸ್ ಆಯಿತು, ಇದಕ್ಕೆ ಪ್ಲಸ್ ಹಾಗೆ ಇರುತ್ತೆ. ಓಕೆ, ಈಗ -14ರಲ್ಲಿ 5 ಕಳೆದ್ರೆ -9x ಬರುತ್ತೆ, ಈ ಕಡೆ -27 ಬರುತ್ತೆ. ವೆರಿ ಸಿಂಪಲ್, ಮೈನಸ್ ಮೈನಸ್ ಕ್ಯಾನ್ಸಲ್, 9 3s ಮಾಡಿದ್ರೆ ಎಕ್ಸ್ನ ಬೆಲೆ 3 ಬರ್ತಾ ಇದೆ. ಇದರ ಅರ್ಥ ಮೋಹನನ ವಯಸ್ಸು 5x ಅಂತ ಕೊಟ್ಟಿದ್ದಾರೆ, 5 × 3 ಮಾಡಿದ್ರೆ ಎಷ್ಟು ಬರುತ್ತೆ? 15 ಇಯರ್ ಬರುತ್ತೆ. ಸೋಹನನ ವಯಸ್ಸು 7x ಅಂತ ಕೊಟ್ಟಿದ್ದಾರೆ, 7 × 3 ಮಾಡಿದ್ರೆ ಏನು ಬರುತ್ತೆ? 21 ಬರುತ್ತೆ. ಓಕೆನಾ? ಸೊ ಇದರ ಆಧಾರದ ಮೇಲೆ ಅವರಿಬ್ಬರ ವಯಸ್ಸನ್ನು ಕೇಳಿದಾಗ 15 and 21 ಅಂತೇಳಿ ಹೇಳ್ತೀರಾ. ಸೊ ದಟ್ ಆಪ್ಷನ್ 3ನಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, 15 and 21. ಮೋಹನನ ವಯಸ್ಸು 15, ಸೋಹನನ ವಯಸ್ಸು 21. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 67ರಿಂದ 79ರವರೆಗೂ ಬರುವಂತಹ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ವಿಶ್ಲೇಷಣೆಯ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇಷ್ಟೋ ತನಕ ತಾವೆಲ್ಲರೂ ಕೂಡ ವಿಡಿಯೋ ನೋಡಿದ್ದೀರಾ, ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.